ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ಫ್ರೆಂಡ್ಸ್, ನಾನಿವತ್ತು ಎಗ್ ಬಿರಿಯಾನಿ ಮತ್ತು ಎಗ್ ಕರಿ ಮಾಡ್ತಾಯಿದ್ದೀನಿ. ಇದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಈಗ ನಮ್ಮ ರೋಸಿದೆ ಒಂದು ದೊಡ್ಡ ಕೆಲಸ. ನನಗೆ ಏನು ಸಿಕ್ಕಿದ್ರು ಎಲ್ಲ ಹಣ್ಣು ಬಿಡ್ತಾಳೆ. ಇವಳಿಗೆಲ್ಲ ಹೊರಗಡೆ ವಾಕ್ ಕರ್ಕೊಂಡು ಹೋಗ್ಬೇಕು ಇವಾಗ ಅರ್ಜೆಂಟಾಗಿ. ವಾಕ್ ಕರ್ಕೊಂಡು ಹೋಗಲಿಲ್ಲ ಅಂತ ಹೋಗಲ್ಲಿ ಮೂರೇ ಸೇರ್ಕೊಂಡು ಕೂತ್ಕೊಂಡಿದ್ದಾಳೆ. ನಾನು ತಿಂಡಿ ಮಾಡಿಲ್ಲ ಇನ್ನು. ಬೆಳಿಗ್ಗೆ ಎದ್ದ ತಕ್ಷಣ ಅವ್ಳಿಗೆ ಒಂದು ರೌಂಡ್ ಹೊಡ್ಸ್ಕೊಂಬಂದ್ರೇ ಇವ್ರಿಗೆ ಸಮಾಧಾನ. ಅದಕ್ಕೆ ಬೆಲ್ಟ್ ಹಾಕ್ಸ್ಕೊಂಡು ಸುಮ್ಮನೆ ಕೂತಿದ್ದಾರೆ ಕರ್ಕೊಂಡು ಹೋಗಲಿ ಅಂತವ. ನಾನು ಇವಾಗ ತಿಂಡಿ ಬೇರೆ ಮಾಡಬೇಕು. ಇವತ್ತು ನಾನು ಎಗ್ ಬಿರಿಯಾನಿ ಮತ್ತು ಎಗ್ ಕರಿ ಮಾಡ್ತಾಯಿದ್ದೀನಿ. ಇದು ಎಗ್ ಕರಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. ಚಪಾತಿ ಕೂಡ ಚೆನ್ನಾಗಿರುತ್ತೆ ಮತ್ತು ಬಿರಿಯಾನಿಗೆ ನೆಂಚ್ಕೊಳಕ್ಕೆ ಕೂಡ ಚೆನ್ನಾಗಿರುತ್ತೆ. ರೊಟ್ಟಿ, ಅದಕ್ಕೆಲ್ಲ ರೊಟ್ಟಿ, ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನಾನು 8 ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ. 4 ಎಗ್ ಕರಿಗೆ ಹಾಕಿದ್ದೀನಿ, ಇನ್ನು 4 ಮೊಟ್ಟೆ ಎಗ್ ಬಿರಿಯಾನಿಗೆ ಹಾಕಿದ್ದೀನಿ. ಫಸ್ಟ್ ಬೇಯಿಸಿಟ್ಕೊಂಡ್ಬಿಡ್ತೀನಿ ಮೊಟ್ಟೆನ. ತಂದಮೇಲೆ ಅದನ್ನು ಸ್ವಲ್ಪ ವಾಶ್ ಮಾಡಿ ಅದನ್ನು ಬೇಯಕ್ಕೆ ಇಟ್ಕೊತೀನಿ. ಈಗ ಅಷ್ಟೊತ್ತಿಗೆ ಮಸಾಲೆ ರುಬ್ಕೊತೀನಿ ಬಿರಿಯಾನಿಗೆ. ಫಸ್ಟು ಸ್ವಲ್ಪ ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಅದನ್ನು ರುಬ್ಬಿಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದು ಫ್ರೈ ಆದ ತಕ್ಷಣ ಒಂದು ಸ್ವಲ್ಪ ಕೊತ್ತಂಬರಿ, ಪುದೀನ 2 ಹಾಕ್ಕೊಂಡಿದ್ದೀನಿ. ಅದು ಫ್ರೈ ಆದಮೇಲೆ ರುಬ್ಬಿರ್ತೀವಲ್ಲ ಮಸಾಲೆ, ಅದನ್ನು ಹಾಕ್ಕೊಂಡು ಒಂದು 4 ಹಸಿಮೆಣ್ಸಿನ್ಕಾಯಿ ಎಕ್ಸ್ಟ್ರಾ ಹಾಕಿದ್ದೀನಿ. ಮತ್ತು 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಬಿರಿಯಾನಿ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ಇದಕ್ಕೆ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿದ್ದೀನಿ. ಈಗ ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ಅದಕ್ಕೆ ಅಕ್ಕಿ ಹಾಕಿ ಲಾಸ್ಟಲ್ಲಿ ಮೊಟ್ಟೆ ಹಾಕಬೇಕು. ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ 2 ವಿಷಿಲ್ ಕೂಗಿಸ್ಕೊತಾ ಇದ್ದೀನಿ. ನೋಡಿ, ರೆಡಿಯಾಗಿದೆ ಇವಾಗ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.